ನಮಸ್ಕಾರ ವೀಕ್ಷಕರೇ, JVM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ. ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಹೆವೆಲ್ಸ್ ಕಂಪನಿಯ ಸೋಲಾರ್ ಪವರ್ ಪಾರ್ಕ್ ಇಂದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಬನ್ನೂರು ಗ್ರಾಮದ ಹೊರವಲಯದಲ್ಲಿ ಪ್ರಾರಂಭವಾಗಿದೆ. ಶಿವಾಜಿ ಪಾತ್ರೋಟ್ ಎಂಬುವರ ಮಾಲೀಕತ್ವದಲ್ಲಿ ಸುಮಾರು 10 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ನಲ್ಲಿ 12 ಎಕರೆ ಸಾಮರ್ಥ್ಯದಲ್ಲಿ ಒಂದು ಸೋಲಾರ್ ಪಾರ್ಕ್ ಅನ್ನು ನಿರ್ಮಿಸಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಹೆವೆಲ್ಸ್ ಕಂಪನಿಯಿಂದ ಸೋಲಾರ್ ಪವರ್ ಪಾರ್ಕ್. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಬನ್ನೂರು ಗ್ರಾಮದಲ್ಲಿ ಸ್ಥಾಪಿಸಲಾದ ಸೌರ ಘಟಕವನ್ನು ಬಾಲಾಜಿ ಮಿನರಲ್ಸ್ನ ಮಾಲೀಕರಾದ ಪ್ರಭು ಕಲ್ಯಾಣ್ ಶೆಟ್ಟಿ ಉದ್ಘಾಟಿಸಿದರು. ಹೆವೆಲ್ಸ್ ಕಂಪನಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸೋಲಾರ್ ಗ್ರ್ಯಾಂಡ್ ಮೌಂಟ್ ಸ್ಥಾಪಿಸುವ ಮೂಲಕ ಮೊದಲ ಹೆಜ್ಜೆ ಇಟ್ಟಿದೆ. ಎಲೆಕ್ಟ್ರಾನಿಕ್ಸ್ಗೆ ಸೀಮಿತವಾದ ಹೆವೆಲ್ಸ್ ಸೋಲಾರ್ಗೂ ವಿಸ್ತರಿಸಿದೆ. ಶಿವಾಜಿ ಪಾತ್ರೋಟ್ ಎಂಬುವರು ಬನ್ನೂರು ಗ್ರಾಮದ ಹೊರವಲಯದಲ್ಲಿ ಸುಮಾರು 12 ಎಕರೆ ಜಮೀನಿನಲ್ಲಿ 10 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿ 3 ಮೆಗಾವ್ಯಾಟ್ ಸಾಮರ್ಥ್ಯದ ಹೆವೆಲ್ಸ್ ಕಂಪನಿಯ ಸೋಲಾರ್ ಗ್ರ್ಯಾಂಡ್ ಮೌಂಟನ್ನು ಸ್ಥಾಪನೆ ಮಾಡಿದ್ದಾರೆ. ಉದ್ಘಾಟನೆ ಬಳಿಕ ಹೆವೆಲ್ಸ್ ಇಂಡಿಯಾ ಲಿಮಿಟೆಡ್ನ ಮ್ಯಾನೇಜರ್ ವಿಕ್ರಾಂತ್ ಮಾತನಾಡಿ, ಈಗಾಗಲೇ 6.5 ಎಕರೆ ಜಮೀನಿನಲ್ಲಿ 5085 ಸೋಲಾರ್ ಪ್ಯಾನೆಲ್, 10 ಇನ್ವರ್ಟರ್ಗಳನ್ನು ಅಳವಡಿಸಿ ಪ್ರತಿದಿನ 16,000 ಯೂನಿಟ್ ವಿದ್ಯುತ್ ಉತ್ಪಾದಿಸಿ ಇದನ್ನು ಬನ್ನೂರಿನ 720 KV ಉಪಕೇಂದ್ರಕ್ಕೆ ಮಾರಾಟ ಮಾಡಲಾಗುತ್ತಿದೆ. ಮಹಾಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ಗೋಕಾಕ್ ಇವರಿಂದ ಸ್ಥಾಪಿಸಿ ಮತ್ತು ನಿರ್ವಹಣೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಹೆವೆಲ್ಸ್ ಬ್ರಾಂಚ್ ಹೆಡ್ ಕುಮಾರ್ ಆದಿತ್ಯ, ರಾಕೇಶ್ MN ಸೂರ್ಯ ಹಾಗೂ ಘಟಪ್ರಭಾ ಹೆಸ್ಕಾಂನ ಡಬಲಿ ನಿಂಗಪ್ಪ ಮೂಡುಲ್ಗಿ, ಸಾಗರ್ ಪ್ರಾತೋಟ್ ಸೇರಿದಂತೆ ಸ್ಥಳೀಯರು ಹಾಗೂ ರೈತರು ಭಾಗಿಯಾಗಿದ್ದರು. ಸೊ ನಾನು ಹ್ಯಾವೆಲ್ಸಿಂದ ರೆಪ್ರೆಸೆಂಟೇಟಿವ್ ಮಾಡ್ತಾ ಇದ್ದೀನಿ. ಸೊ ಕಂಪ್ನಿ ಉದ್ದೇಶ ತಗೊಂಡಾಗ ವಿ ಆರ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟು. ಇದು ನಮ್ಮದು ಫಸ್ಟ್ ಪ್ರಾಜೆಕ್ಟ್ ಆಗಿರುತ್ತೆ ಈ ಲೊಕ್ಯಾಲಿಟಿಯಲ್ಲಿ. ಸೊ ಇಲ್ಲಿ ನಾವು 3 ಮೆಗಾವಾಟ್ ಸೋಲಾರ್ ಪವರ್ ಪ್ಲ್ಯಾಂಟ್, ಗ್ರೌಂಡ್ ಮೌಂಟ್ ಪವರ್ ಪ್ಲ್ಯಾಂಟ್ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು ದಿನಕ್ಕೆ ಅರೌಂಡ್ ಒಂದು 16,000ದಿಂದ 16,500 ಯೂನಿಟ್ ಒಂದು ದಿನಕ್ಕೆ ಜನ್ರೇಟ್ ಆಗುತ್ತಿದ್ದು. ಸೊ ಪ್ಲ್ಯಾಂಟು ನಾವು ಇದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಬರಲಿ ಅಂಥೇಳಿ ಎಲ್ಲ ಥರ ಮೈನ್ಯೂಟ್ ಥಿಂಗ್ಸ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೇನೆ ನಾವು ಇನ್ಸ್ಟಾಲೇಷನ್ ಎಕ್ಸಿಕ್ಯೂಷನ್ ನಾವು ಮಾಡಿದ್ದೀವಿ. ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ನಮ್ಮ ಕಡೆಯಿಂದ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಅವರಿಗೆ ಅಭಿನಂದನೆಗಳು. ನಮ್ಮ ಚಾನಲ್ ಪಾರ್ಟ್ನರ್ ಆಗಿರ್ತಾರೆ ಗೋಕಾಕ್ ರೀಜನಿಗೆ. ಹಾಗೂ ಇನಾಗ್ರೇಟ್ ಮಾಡಿರುವಂಥ ಕಲ್ಯಾಣ್ ಶೆಟ್ಟಿ ಸರ್ಗೂ ನನ್ನ ಕಡೆಯಿಂದ ಅಭಿನಂದನೆ. ಸೊ ಕಂಪ್ನಿಯಿಂದ ನಮ್ಮ ಹೈಯರ್ ಅಪ್ಸ್, ಸೊ ನವೀನ್ ಸರ್ ಆಗಿರ್ಬೋದು, ಬ್ಯಾಂಗ್ಳೂರಿಂದ ಬಂದಿದ್ದಾರೆ ನಮ್ಮ ಬ್ರಾಂಚ್ ಆಫೀಸಿಂದ. ಅಭಿನವ್ ವಸಿಷ್ಠ ಅಂತೇಳಿ ನಮ್ಮ ಹೆಡ್ ಆಫೀಸ್ ನೋಯ್ಡಾಯಿಂದ ಬಂದಿದ್ದಾರೆ, ಪ್ರಾಜೆಕ್ಟ್ ಹೆಡ್ಡು. ಆಮೇಲೆ ಸುದೀಪ್ ಘೋಷಾಲ್ ಸರ್ ಅಂತೇಳಿ ನಮ್ಮ ಝೋನಲ್ ಹೆಡ್ಡು, ಇವರು ಬೆಂಗಳೂರಿಂದ ಬಂದಿದ್ದಾರೆ. ಆಮೇಲೆ ಕುಮಾರಾದಿತ್ಯ ಸರ್ ಅಂತೇಳಿ ಇವರು ಹುಬ್ಬಳ್ಳಿ ಬ್ರಾಂಚ್ ಹೆಡ್ಡು, ಅವರು ಬಂದಿದ್ದಾರೆ. ಸೊ ಎಲ್ಲರೂ ಬಂದು ನಮ್ಮ ಈ ಇನಾಗ್ರೇಷನ್ ಫಂಕ್ಷನ್ನ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇದು ಟೋಟಲ್ ಲ್ಯಾಂಡ್ ಇರೋದು 12 ಎಕರೆ ಇದೆ. ಅದರಲ್ಲಿ ನಾವು 6.5 ಎಕರೆಯಲ್ಲಿ 3 ಮೆಗಾವಾಟ್ ಸೋಲಾರ್ ಪವರ್ ಪ್ಲಾಂಟ್ ಹಾಕಿದ್ದೀವಿ. ಆಲ್ಮೋಸ್ಟ್ ಇದರಲ್ಲಿ 5,085 ಸೋಲಾರ್ ಪ್ಯಾನಲ್ಸ್ ನಾವು ಅಳವಡಿಸಿದ್ದೀವಿ ಇಲ್ಲಿ. ಸೊ 10 ಇನ್ವರ್ಟ್ರು ಇದರಲ್ಲಿ ಇನ್ಸ್ಟಾಲ್ ಆಗಿದೆ. ಸೊ ಒಂದು ದಿನಕ್ಕೆ ಸಮ್ವೇರ್ ಅರೌಂಡ್ 16,500ರಿಂದ 17,000 ಯೂನಿಟ್ಟು ಇದರಲ್ಲಿ ಜನ್ರೇಷನ್ ಕೊಡುತ್ತೆ ಒಂದು ದಿನಕ್ಕೆ. ಹ್ಯಾವೆಲ್ಸು ಆ್ಯಕ್ಚುಲಿ ನಾವು ರೂಫ್ ಟಾಪಲ್ಲಿದ್ವಿ, ರೂಫ್ ಟಾಪ್ ಸೋಲಾರ್ ಮಾಡ್ತಾಯಿದ್ವಿ. ಸೊ ಇದು ನಮ್ಮ ಫಸ್ಟ್ ಪ್ರಾಜೆಕ್ಟು ಗ್ರೌಂಡ್ ಮೌಂಟಲ್ಲಿ. ಸೊ ಇದರಲ್ಲಿ ಡಿಸೈನ್ ಪಾರ್ಟ್ ಆಗಿರ್ಬೋದು, ಮತ್ತು ಡ್ರಾಯಿಂಗ್ ಪಾರ್ಟ್ಸ್ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಎಲ್ಲ ಹ್ಯಾವೆಲ್ಸ್ ಕಡೆಯಿಂದ ಒದಗಿಸ್ಕೊಟ್ಟಿದ್ದೀವಿ ನಾವು. ಎಕ್ಸಿಕ್ಯೂಷನ್ ಬಂದು ನಮ್ಮ ಚಾನಲ್ ಪಾರ್ಟ್ನರ್ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಅವರು ಈ ಕಂಪ್ಲೀಟ್ ಪ್ಲ್ಯಾಂಟ್ನ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಅಂಡರ್ ದ ಗೈಡೆನ್ಸ್ ಆಫ್ ಹ್ಯಾವೆಲ್ಸ್ ಟೆಕ್ನಿಕಲ್ ಟೀಮ್. ಇಲ್ಲಿಂದ ಉತ್ಪತ್ತಿಯಾಗುವಂಥ ಎನರ್ಜಿ ಸಬ್ಸ್ಟೇಷನ್ಗೆ ಹೋಗುತ್ತೆ, ಸಬ್ಸ್ಟೇಷನಿಂದ ಪ್ರೈವೇಟ್ ಪಾರ್ಟೀಸಿಗೆ ಹೋಗುತ್ತೆ ಪವರ್. ಇದು ನಮ್ಮ ಶುರು ಮಾಡ್ತಾ ಇರೋದು. ಇದ್ರ ಥರ ಸುಮಾರು ನಮ್ಮ ಇನ್ನೊಂದು ಇಲ್ಲೇ ಇಡಗಟ್ಟಿ ಅನ್ನೋ ಜಾಗದಲ್ಲಿ 5 ಮೆಗಾವಾಟು ಸರ್ದೆ ನಾವು ಮಾಡ್ತಾಯಿದ್ದೀವಿ. ಸೊ ಇದರಿಂದ ನಮ್ಮದು ಯುಟಿಲಿಟಿ ಸ್ಕೇಲ್ ಜರ್ನಿ ಶುರುವಾಗಿದೆ.
ಸೊ ಇಲ್ಲಿಂದ ನಾವು ಯಾವತ್ತೂ ಹಿಂದೆ ನೋಡೋದಿಲ್ಲ. ಇನ್ನೇನಿದ್ರು ಇದೇ ಥರ ಪ್ಲ್ಯಾಂಟ್ 1 by 1 ಮಾಡಿಕೊಂಡು ಮುಂದೆ ನುಗ್ತಾ ಇರೋದೆ. ಸೋಲಾರ್ ಆಯ್ತು ಸರ್, ಈಗ ಹೆವೆಲ್ಸ್ ಅಂದ ತಕ್ಷಣ ವೈರು ಫ್ಯಾನು ಎಲೆಕ್ಟ್ರಿಕಲ್ಸ್ ಮಾತ್ರ ಅಂತಿತ್ತು, ಈಗ ಸೋಲಾರ್ಗೆ ಬಂದ್ರಿ. ಮತ್ತು ನೆಕ್ಸ್ಟ್ ಯಾವ ಥರ ಏನಾದರೂ ಮತ್ತೆ ಅಂದ್ರೆ ಹೆವೆಲ್ಸ್ ಅವರು ಮತ್ತು ಫ್ಯೂಚರಲ್ಲಿ ಏನಾದರೂ ಮತ್ತೆ ಬೇರೆ ಥರ ಹೋಗ್ಬೇಕಂತ ಏನಾದರೂ ಪ್ಲ್ಯಾನ್? ಸೊ ಇದರಲ್ಲಿ ಇವಾಗ ನಮ್ಮದು ಸೋಲಾರ್ ಡಿವಿಷನ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 13 ವರ್ಷ ಆಗಿದೆ ಹೆವೆಲ್ಸಲ್ಲಿ. ಇದು ನೆಕ್ಸ್ಟ್ ನಮ್ಮದು ಅಪ್ಕಮಿಂಗ್ ಪ್ರಾಡಕ್ಟ್ ಬಂದು EVL ನಾವು ಬರ್ತಾ ಇದ್ದೀವಿ, ಬಂದಿದ್ದೀವಿ EV ಚಾರ್ಜಿಂಗ್ ಸ್ಟೇಷನ್ಸು. ಅದಾದಮೇಲೆ ಬಾಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಬ್ಯಾಟ್ರಿ ಸ್ಟೋರೇಜ್ ಇದಕ್ಕೂ ನಾವು ಬಂದಿದ್ದೀವಿ ಆಲ್ರೆಡಿ. ಅದಾದಮೇಲೆ ಇನ್ನೊಂದು ವಿಂಗ್ ಬಂದು ಸೋಲಾರ್ ಪಂಪಿಂಗ್ ಸಿಸ್ಟಮ್, ಸೊ ಅದರಲ್ಲೂ ನಾವು ಬಂದಿದ್ದೀವಿ ಆಲ್ರೆಡಿ. ಸೊ ಇದೆಲ್ಲ ನಮ್ಮದು ಅಪ್ಕಮಿಂಗ್ ಡಿವಿಷನ್ಸು. ಸೊ ಇವಾಗ ನಾವು ಇನ್ನೂ ಸ್ಟಾರ್ಟ್ ಮಾಡಿದ್ದೀವಿ ವರ್ಕ್ ಮಾಡೋಕ್ಕೆ ಅದ್ರ ಮೇಲೆ. ಇನ್ನೊಂದು ಡೌನ್ ದಿ ಲೈನ್ ಒಂದು ವರ್ಷದಲ್ಲಿ ಸೊ ವಿ ವಿಲ್ ಬಿಕಮ್ ಎ ಪೈನಿಯರ್ ಇನ್ ದಟ್. ಎಷ್ಟು ಜನ ಎಂಪ್ಲಾಯ್ ಕೆಲಸ ಮಾಡ್ತಿದ್ದಾರೆ ಸರ್? ಕೆಲವರಿಗೆಲ್ಲ ಎಂಪ್ಲಾಯ್ ವರ್ಕರ್ ಕೊಟ್ಟಿದ್ದಾರೆ, ಭಾಳ ಜನ ಉದ್ಯೋಗಗಳು ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ಲ್ಯಾಂಟಲ್ಲಿ ಆಲ್ಮೋಸ್ಟ್ ಒಂದು 60 ಜನ ವರ್ಕ್ ಮಾಡಿದ್ದಾರೆ. ಸೊ ಅದರಲ್ಲಿ ನಿಮಗೆ ಡೌನ್ ದಿ ಲೈನ್ ವರ್ಕ್ ಮಾಡಿದವ್ರು 40 ಜನ ಇದ್ದಾರೆ. ಡಿಸೈನ್ ಪಾರ್ಟಲ್ಲಿ ವರ್ಕ್ ಮಾಡಿದವ್ರು ಒಂದು 3 ಜನ ಇದ್ದಾರೆ. ಸೊ ಇದೇ ಥರ ಎಲ್ಲ ಒಂದೊಂದು ಸ್ಟೇಜ್ನ ಒಬ್ಬೊಬ್ಬರಿಗೆ ನಾವು ಅದನ್ನು ಅಲಾಟ್ಮೆಂಟ್ ಮಾಡಿಕೊಟ್ಟು ಸೊ ಇದನ್ನು 1 by 1 ನಾವು ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 60 ಜನ ಈ ಕಂಪ್ಲೀಟ್ ಪ್ಲ್ಯಾಂಟಲ್ಲಿ ದಿನ ಹಗಲಂತೆ ವರ್ಕ್ ಮಾಡಿದ್ದಾರೆ. ಟುವರ್ಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸರ್. ನಾವು ರಿನ್ಯೂಯಬಲ್ ಎನರ್ಜಿಗೆ ಏನೋ ಒಂದು ಕೊಡುಗೆ ಕೊಡಬೇಕಲ್ಲ ಇನ್ ಕಂಪ್ನಿಯಿಂದ. ಸೊ ಹಾಗಾಗಿ ನಾವು ರಿನ್ಯೂಯಬಲ್ ಎನರ್ಜಿ ಅಂತ ಶುರು ಮಾಡಿದ್ವಿ. ಸೊ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 200+ ಮೆಗಾವಾಟ್ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಇನ್ಸ್ಟಾಲೇಷನ್ ನಾವು ಮಾಡಿದ್ದೀವಿ. ಇಲ್ಲ ಸರ್, ಇದು ಕಂಪ್ನಿಯಲ್ಲಿ ನಾವು ಬಂದು ಇದರಲ್ಲಿ ಏನಂತ ಹೇಳಿದ್ರೆ ಮೇಜರ್ ಕಾಂಪೊನೆಂಟ್ಸು ಪ್ಯಾನಲ್ ಆಗಲಿ, ಇನ್ವರ್ಟರ್ ಆಗಲಿ, DC ಕೇಬಲ್ ಆಗಲಿ, AC ಕೇಬಲ್ ಆಗಲಿ ಎಲ್ಲ ಬಂದು ಹೆವೆಲ್ಸ್ದೇ ಬರುತ್ತೆ. ಮೇಜರ್ ಕಾಂಪೊನೆಂಟ್ಸ್ ಬಂದು ಹೆವೆಲ್ಸ್ದೇ ಬರುತ್ತೆ. ಟೆಕ್ನಿಕಲ್ ಸಪೋರ್ಟು ಹೆವೆಲ್ಸಿಂದನೇ ಇರ್ತದೆ. ಎಕ್ಸಿಕ್ಯೂಷನ್ ಪಾರ್ಟು ನಮ್ಮ ಗೋಕಾಕ್ ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಅವ್ರು ಮಾಡ್ಯಾರ. ಕಾಂಪಿಟೇಟರ್ಸ್ ಸುಮಾರು ಜನ ಯಾವ ಪ್ರಾಡಕ್ಟಿಗೆ ಕಾಂಪಿಟೇಟರ್ಸ್ ಇರಲ್ಲ ಹೇಳಿ, ಎಲ್ಲರದ್ದು ಕಾಂಪಿಟೇಟರ್ಸ್ ಇರ್ತಾರೆ. ಬಟ್ ನಾವು ನೇಮ್ ತೊಗೊಳ್ಲಿಕ್ಕಾಗಲ್ಲ. ಸೊ ಎಲ್ಲರೂ ಅವ್ರದ್ದೇ ಆದಂಥ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾವು ನಮ್ಮದೇ ಆದಂಥ ರೀತಿಯಲ್ಲಿ ವರ್ಕ್ ಮಾಡಿದ್ದೀವಿ. ಸೊಸೈಟಿಗೆ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇರುತ್ತೆ. ನೀವು ಆಲ್ಮೋಸ್ಟ್ ನೀವು ತೊಗೊಂಡ್ರೆ ಈ 3 ಮೆಗಾವಾಟ್ ಸೈಟಲ್ದ ತೊಗೊಂಡ್ರೆ ವರ್ಷಕ್ಕೆ 60,000 ಮರಗಳು ನಾವು ಇನ್ಸ್ಟಾಲ್ ಮಾಡ್ದಂಗೆ ಆಯಿತು 3 ಮೆಗಾವಾಟ್ ಪ್ಲ್ಯಾಂಟಲ್ಲಿ. ಹಾಂ, ಇಲ್ಲಿವರೆಗೂ ನೀವು ರೈತರನ್ನ ತೊಗೊಂಡಾಗ ಇಲ್ಲಿವರೆಗೂ ನಾವೇನು ಕೆಲಸ ಕೊಟ್ಟಿದ್ದೀವಿ ಅದು ರೈತರ ಮಕ್ಕಳಿಗೆ ಕೊಟ್ಟಿದ್ದೀವಿ ನಾವು ಕೆಲಸನ. ಸೊ ಇಲ್ಲಿಂದ ನೆಕ್ಸ್ಟ್ ಏನು ಜನ್ರೇಷನ್ ಆಗೋದು ತಿರ್ಗಾ ಪವರ್ ಬರೋದು ರೈತರಿಗೆ ಅಲ್ವಾ. ಎಸ್ಟಿಮೇಷನ್ ಬಂದು ಆಲ್ಮೋಸ್ಟ್ ಒಂದು 10 crores ಸರ್. ಇದು ಟೋಟಲ್ ಪ್ರಾಜೆಕ್ಟ್ एस्टिमेशन। कुमार आदित्य, ब्रांच हेड हुबली ब्रांच, आप सबों का बहुत स्वागत करता हूं। ये जो हमारा प्रोजेक्ट है वो पहला प्रोजेक्ट है कर्नाटका के अंदर में ग्राउंड माउंट का। जनरली हम लोग जो प्लांट लगाते थे या जो पावर लगाते थे वो रूफटॉप पे लगाते थे। ये हमारा पहला प्रोजेक्ट है विद द अलायंस ऑफ महालक्ष्मी इंटरप्राइजेज, जिसको इस प्रोजेक्ट को एग्जीक्यूट महालक्ष्मी ने किया है और सारे मटेरियल 90% मटेरियल जो प्रोवाइड किए गए हैं वो हेवल्स की तरफ से किए गए हैं। इस प्रोजेक्ट में 3 मेगावाट इलेक्ट्रिसिटी जनरेट होगी जो हम लोग सब स्टेशन को देंगे और सब स्टेशन से ये अलग अलग जगहों पे डिस्ट्रीब्यूट होगा। इस प्रोजेक्ट की सबसे बड़ी बात है कि ये प्रोजेक्ट जनरली 5-6 महीने में पूरा होता है, लेकिन विद द हेल्प ऑफ महालक्ष्मी, दर्शन जी, शिवा जी और सभी के हेल्प से ये 2.5 मंथ में ये प्रोजेक्ट बना है। इतना जल्दी ये प्रोजेक्ट कहीं भी कंप्लीट नहीं होता। प्लस इस प्रोजेक्ट के अंदर में जो इलेक्ट्रिसिटी हम जनरेट करेंगे वो साल के अंत में 50,000 पेड़ को काटने से जो एनर्जी प्राप्त होगी, 50,000 पेड़ को नहीं काटना पड़ेगा ये एनर्जी को लेने के लिए, तो इससे हम 50,000 पेड़ भी बचा पाएंगे और इस एरिया में इलेक्ट्रिसिटी की कमी नहीं होगी। हमारे साथ एक नेक्स्ट प्रोजेक्ट भी जो चल रहा है, जो अगले महीने ऑनबोर्ड होगा, वो कल्याण सेठी जी की तरफ से है और उसका प्रोजेक्ट का जो जनरेशन है वो 5 मेगावाट के ऊपर रहेगा। कंपनी का इंटायर फोकस रिन्यूएबल एनर्जी की तरफ है और हमने इस कंपनी ने 600 करोड़ रुपए का इन्वेस्टमेंट गोल्डी सोलार में भी किया है। तो ऑल इंडिया हमारे 17 फैक्ट्रीज़ हैं और 95% प्रोडक्ट जो हम बनाते हैं आज के डेट में हेवल्स के अंदर, वो अपनी ही फैक्ट्री के अंदर बनाते हैं।
तो मेक इन इंडिया, ग्रो इन इंडिया और क्लीन एनर्जी, ये चीज़ें हमारी प्राथमिकता है और हमारा मेड इन इंडिया कॉन्सेप्ट है, जिसके तहत हम ये चीज़ों को और आगे बढ़ा रहे हैं। थैंक यू। चूज़ करने का मेन रीज़न है कि हमारे पास महालक्ष्मी जैसे पार्टनर हैं जो इसको एग्जीक्यूट कर सकते हैं। नॉर्थ कर्नाटका में हमने नया ब्रांच खोला है। हम चाहते हैं कि नॉर्थ कर्नाटका और भी डेवलप करे, हेवल्स के माध्यम से और भी डेवलप करे। तो बहुत लोगों को यहाँ पे नौकरी भी मिल रही है, बहुत लोगों को एनर्जी भी मिल रही है। तो हमारा फोकस नॉर्थ कर्नाटका की तरफ ज़्यादा है और ख़ास करके बेलगाम, हुबली हमारे नियरर डिस्ट्रिक्ट है हमारे ब्रांच ऑफिस से, तो हमारा एक अलग फोकस ही नॉर्थ कर्नाटका की तरफ है। फ्यूचर प्लान्स क्या है कंपनी से? फ्यूचर प्लान्स हमने यहाँ पे एक ब्रांच ऑफिस किया है और आने वाले समय में रिन्यूएबल एनर्जी का हम 100 मेगावाट का काम करने का भरोसा रखते हैं 1 साल के अंदर। ಮತ್ತೊಮ್ಮೆ ನಮಸ್ಕರಿಸುತ್ತಾ, ಇಲ್ಲಿ ನಾನು ಹೆಸ್ಕಾಮ್ ವತಿಯಿಂದ ಬಂದಿದ್ದೀನಿ ಆ್ಯಸ್ ಎ ಗೆಸ್ಟ್. ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ, 3 ಮೆಗಾವಾಟ್ ಪವರ್ ಪ್ಲ್ಯಾಂಟ್. ನಮಗೆ ಇದರಿಂದ ಉದ್ದೇಶ ಏನಪ್ಪ, ಸ್ಥಳೀಯ ರೈತರಿಗೆ ಇದರಿಂದ ಒಂದು ಏನು ಉದ್ದೇಶ, ಇದು ನೇರವಾಗಿ ಅವರು 11 KV ಗ್ರಿಡ್ಡಿಗೆ ಕೊಡ್ತಾರೆ. ಇದರಿಂದ ರೈತರಿಗೆ ಒಳ್ಳೆ ವೋಲ್ಟೇಜ್ ಬರ್ತೈತೆ, ವೋಲ್ಟೇಜ್ ಇಶ್ಯೂಸ್ ಏನೂ ಬರೋಂಗಿಲ್ಲ. ಯಾಕಂದರೆ ಎಲ್ಲೋ ಜನ್ರೇಟ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಕರೆಂಟ್ ತರೋದ್ರಲ್ಲಿ ವೋಲ್ಟೇಜ್ ಡ್ರಾಪ್ ಆಗೋ ಚಾನ್ಸಸ್ ಭಾಳ ಇರ್ತದೆ, ಲೈನ್ ಲಾಸಸ್ ಜಾಸ್ತಿ ಇರ್ತದೆ. ಬಟ್ ಇದು ಸ್ಥಳೀಯವಾಗಿ ಇಲ್ಲೇ ಜನ್ರೇಟಾಗಿ ಇಲ್ಲೆಲ್ಲ ಬೀರೋದ್ರಿಂದ ಯಾವಾಗ ಲೋಡ್ ಶೆಡ್ಡಿಂಗ್ ಅದು ಜಾಸ್ತಿ ಆಗ್ತಿರ್ತದಲ್ಲ ಆ ಟೈಮ್ನಲ್ಲಿ ನಮ್ಗೆ ಸ್ಥಳೀಯವಾಗಿ ಜನ್ರೇಷನ್ ಸಿಗೋದ್ರಿಂದ ಒಳ್ಳೆ ವೋಲ್ಟೇಜ್ ಹಾಗೂ ನಿರಂತರವಾಗಿ ಕರೆಂಟ್ ಸಿಗುವಂಥ ವ್ಯವಸ್ಥೆ ಆಗಿದೆ. ಸೊ ಆ ಒಂದು ದೃಷ್ಟಿಯಿಂದ ಹೆವೆಲ್ಸ್ ಅವ್ರಿಗೂ ಒಂದು ಧನ್ಯವಾದ ಹೇಳ್ತೀನಿ, ಹಾಗೂ ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್ ಅವರಿಗೂ ಧನ್ಯವಾದ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಕೆಪಿಟಿ ಶೆಲ್ಕ ಈ ಸ್ಟೇಷನ್ ಅಂದರೆ ಇಲ್ಲಿ ಏನಾಗ್ತೈತೆ ರೀ, ಟ್ರಾನ್ಸ್ಫಾರ್ಮರ್ ನಂತರ ಇವ್ರು ಕರೆಂಟ್ ಕೊಡ್ತಾರೆ. ಸೊ ಟ್ರಾನ್ಸ್ಫಾರ್ಮರ್ ಮೇಲೆ ಏನೂ ಲೋಡ್ ಇರೋಂಗಿಲ್ಲ, ಆಮೇಲೆ ಹಿಂದಿನ 110 KV ಲೈನ್ ಮೇಲೂ ಏನೂ ಲೋಡ್ ಇರೋಂಗಿಲ್ಲ. ನೇರವಾಗಿ ರೈತರಿಗೆ ಏನು 11 KV ಲೈನ್ ಹೋಗ್ತೈತಿ ಆ ಲೈನ್ಗೆ ಇವ್ರು ಕರೆಂಟ್ ಕೊಡೋದ್ರಿಂದ ಒಂದು ಒಳ್ಳೆ ವೋಲ್ಟೇಜ್ ಆಮೇಲೆ ನಿರಂತರ ಸಪ್ಲೈ ಸಿಗ್ತದೆ. ಲಾಭ ಒಂದು ಸೈಡ್ದಿಂದ ನಷ್ಟನೂ ಇದೆ, ಒಂದು ಸೈಡಿಂದ ಲಾಭನೂ ಇದೆ. ಲಾಭ ಅಂದರೆ ಒಳ್ಳೆ ವೋಲ್ಟೇಜ್ ರೈತರಿಗೆ, ಆಮೇಲೆ ಸ್ಥಳೀಯವಾಗಿ ಜನ್ರೇಷನ್ ಸಿಗ್ತೈತೆ, ನಾವು ಎಲ್ಲೂ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇರೋಂಗಿಲ್ಲ. ಒಂದು ನಷ್ಟ ಅಂದರೆ ನಮಗೊಂದಿಷ್ಟು ಗ್ರಾಹಕರಿಗೆ ನಾವು ಕಳ್ಕೊತೀವಿ, ಯಾಕಂದರೆ ಅವರು ನೇರವಾಗಿ ಅವ್ರಿಗೆ ಕರೆಂಟ್ ಕೊಡ್ತಾರೆ. ಇಲ್ಲಿ ನಮ್ಮವ್ರು ರೈತರು ಯೂಸ್ ಮಾಡಿದ್ರು ಅದು ಲೆಕ್ಕ ತೊಗೊಂಡು ಇಲ್ಲಿ ಎಷ್ಟು ಜನ್ರೇಟ್ ಮಾಡ್ಯಾರ ಅಲ್ಲಿಷ್ಟು ಯೂನಿಟ್ಸ್ ಮೈನಸ್ ಮಾಡ್ತಾರೆ. ಬಟ್ ನಮ್ಗೆ ಅವ್ರು ವೀಲಿಂಗ್ ಚಾರ್ಜಸ್ ಕಟ್ತಿರ್ತಾರೆ. ಡೈರೆಕ್ಟ್ ಕೊಡೋಕೆ ಪ್ರೊವಿಷನ್ ಅಂದರೆ ಲೈನ್ ಇರೋಂಗಿಲ್ಲಲ್ಲ, ನಮ್ಮ ಸ್ಟೇಷನ್ಗೆ ಕೊಡಬೇಕು ಅವರು. ಅವ್ರು ಇಲ್ಲಿ ಕೊಡ್ತಾರೆ, ನಾವು ಅಲ್ಲಿ ಕೊಡ್ತಿರ್ತೀವಿ ಗೋಕಾಕ್ ಲೈನ್. ರೇಟ್ ಅವ್ರದ್ದು ವೈಯಕ್ತಿಕ ಅಗ್ರಿಮೆಂಟ್ ಇರ್ತೈತಿ ರೀ, ಅವ್ರು ಹೆಂಗೆ ಅವ್ರ ಡಿಸಿಷನ್, ನಮ್ದೇನು ಪಾತ್ರ. ಹಾಂ ಹೌದು, ಎಲ್ಲ ರೈತರು ಇಲ್ಲಿ ಯಾರು ಇರ್ತಾರೆ ಅವ್ರು ಯೂಸ್ ಮಾಡ್ತಾರೆ, ಅಲ್ಲಿ ಅವ್ರು ಯೂಸ್ ಮಾಡ್ಕೋತಿರ್ತಾರೆ. ನೆಟ್ ಏನು ಚಾರ್ಜಸ್ ಎಷ್ಟು ಜನ್ರೇಟ್ ಮಾಡಿದ್ರು ಎಷ್ಟು ಯೂಟಿಲೈಸ್ ಮಾಡಿದ್ರು ಅದನ್ನು ಅವ್ರವ್ರಿಗೆ ಹಂಚಿಬಿಡ್ತೀವಿ ಅಷ್ಟೇ. ನಮಗೆ ಭಾಳ ಆದರೆ ವೀಲಿಂಗ್ ಚಾರ್ಜಸ್ ಸಾರಿ ಅವ್ರು ಯಾರಿಗೆ ಬೇಕಾದ್ರೆ ಇಂಡಿಪೆಂಡೆಂಟ್. ಹಾಂ, ಲೋಡ್ ಶೆಡ್ಡಿಂಗ್ ಕಡಿಮೆ ಆಗ್ತೈತಿ. ಈ ಜನ್ರೇಷನ್ ಬರ್ತಲ್ಲ ರೀ, 3 ಮೆಗಾವಾಟ್ ಜನ್ರೇಷನ್ ಇಲ್ಲೇ ಸಿಕ್ಬಿಡ್ತು ನಮ್ಗೆ. ಸೊ ಆ ತಾಲೂಕಿನಾಗ ಅಷ್ಟು ಜನ್ರೇಷನ್ ಅಲ್ಲೆಲ್ಲೇ ಸ್ಥಳೀಯವಾಗಿ ಸಿಕ್ತಂದ್ರೆ ಇಂಥ ವೋಲ್ಟೇಜ್ ಇಶ್ಯೂಸ್, ಲೋಡ್ ಶೆಡ್ಡಿಂಗ್ ಇಶ್ಯೂಸ್ ಯಾವುದೂ ಇರೋಂಗಿಲ್ಲ. ಸೋಲಾರ್ ಪ್ಲಾಂಟ್ಸ್ ಆಗಬೇಕು ರೀ, ರಿನ್ಯೂಯಬಲ್ ಎನರ್ಜಿ ಇದೆ, ಇದರಿಂದ ಏನೂ ಪರಿಸರಕ್ಕೆ ಏನೂ ಹಾನಿ ಇಲ್ಲ. ಸೊ ಇದು ಆಗಬೇಕು. ಶಿವಾಜಿ ಪಾತ್ರೋಟ್ ಅಂತ. ನಮಸ್ಕಾರ, ನನ್ನ ಹೆಸರು ಸಾಗರ್ ಶಿವಾಜಿ ಪಾತ್ರೋಟ್ ಅಂತ. ಈ ಜಮೀನು ನಂದೇ, 12 ಎಕರೆ ಜಮೀನಿದೆ. ಇದು ಇಲ್ಲೇ ರಾಮದುರ್ಗ ತಾಲೂಕು ಬಣ್ಣೂರು ವಿಲೇಜಲ್ಲಿ ನಂದು ಜಮೀನು ಬರುತ್ತೆ. 12 ಎಕರೆ ಲ್ಯಾಂಡ್ ಬರುತ್ತೆ. ಈ ಲ್ಯಾಂಡ್ ನಾನು ಸೋಲಾರ್ ಹಾಕೋಕ್ಕೆ 3 ಮೆಗಾವಾಟ್ ಸೋಲಾರ್ ಪ್ಲ್ಯಾಂಟ್ ಹಾಕಲಿಕ್ಕೆ ಕೊಟ್ಟಿದ್ದೀನಿ. ನಮ್ಮದೇ ಓನ್ ಸೋಲಾರ್ ಪ್ಲ್ಯಾಂಟ್ ಹಾಕಲಿಕ್ಕೆ 3 ಮೆಗಾವಾಟ್. ನಿಮಗೇನು ಸರ್ ಇದರಿಂದ ಲಾಭ? ನಿಮಗೆ ಹಾಂ, ಯಾವ ಥರ ಉಪಯೋಗ ಆಗ್ತದೆ? ನಾನು ಸ್ವಂತ ಇಲೆಕ್ಟ್ರಿಸಿಟಿ ಯೂನಿಟ್ ಜನ್ರೇಷನ್ ಮಾಡಿ ಮತ್ತೊಬ್ಬರಿಗೆ ಸೇಲ್ ಮಾಡ್ತಾಯಿದ್ದೀನಿ. ನನ್ನಿಂದ ಸ್ವಂತ ನಾನೇ ಕರೆಂಟ್ ಉತ್ಪಾದನೆ ಮಾಡಿ ಮತ್ತೊಂದು ಇಂಡಸ್ಟ್ರಿಗಳಿಗೆ ಸೇಲ್ ಮಾಡ್ತಾಯಿದ್ದೀನಿ. ಈ ನಂದೇ ಸ್ವಂತ ಓನ್ ಜಮೀನು. ಪ್ರಾಜೆಕ್ಟ್ ಓನ್ ನಂದೇ. ಹ್ಯಾವೆಲ್ಸ್ ಕಡೆಯಿಂದ ನಾನು ಪೆನಲ್ಲು, ಇನ್ವರ್ಟ್ರು ಎಲ್ಲ ಮೆಟಲ್ ಹ್ಯಾವೆಲ್ಸ್ ತೊಗೊಂಡು ಓನ್ ಇನ್ಸ್ಟಾಲ್ ಮಾಡಿ ಕಮಿಷನಿಂಗ್ ಮಾಡಿ ವರ್ಕ್ ಮಾಡಿದ್ದೀವಿ. ಪ್ರಾಡಕ್ಟ್ಸ್ ಪ್ರೊವೈಡ್ ಮಾಡಿದ್ದಾರೆ, ಗೈಡ್ ಮಾಡಿದ್ದಾರೆ, ಯಾವ ಥರ ಮಾಡಬೇಕು ಯಾವ ಥರ ಮಾಡಿ ಅಂತ ಹೇಳಿ. ಡಿಸೈನ್ಸ್ ಎಲ್ಲ ಅವರು ಕೊಟ್ಟಿದ್ದಾರೆ, ಪೆನಲ್ ಡಿಸೈನ್ಸು, ವೈರಿಂಗ್ ಡಿಸೈನ್ಸು, ಡಯಾಗ್ರಾಮ್ ಡಿಸೈನ್, ಟೆಕ್ನಿಕಲ್ ಸಪೋರ್ಟು ಅವರೇ ಮಾಡಿದ್ದಾರೆ ಹ್ಯಾವೆಲ್ಸ್ ಅವರು. ಏನು ಮಾಡಬೇಕು, ಎನರ್ಜಿ ಗ್ರೌಂಡ್ ಮೌಂಟೆಡ್ ಸೋಲಾರ್ ಪ್ಲಾಂಟ್ ಎಲ್ಲ ರೈತರು ಹಾಕಿ ಅಂತ ಹೇಳ್ತೀವಿ. ಎನರ್ಜಿ ಜನ್ರೇಟ್ ಮಾಡಿ ಕೊಟ್ಟರೆ
ನಮ್ಮ ಕರ್ನಾಟಕನೇ ಎನರ್ಜಿ ಸೋಲಾರ್ ಗ್ರೌಂಡ್ ಮೌಂಟೆಡಲ್ಲಿ ತುಂಬ ಹಿಂದೆ ಇದೆ. ಅದರ ರಾಜಸ್ಥಾನ್ ಮುಂದಿದೆ, ಬಿಹಾರ್ ಈ ಕಡೆ ಎಲ್ಲ ಚಂಡೀಗಢ ಎಲ್ಲ ಪ್ಲ್ಯಾಂಟ್ ಎಲ್ಲ ಭಾಳ ಜನ ಹಾಕ್ತಾಯಿದ್ದಾರೆ, ರೈತರು ಹಾಕ್ತಾಯಿದ್ದಾರೆ, ಸಾರ್ವಜನಿಕರು ಹಾಕ್ತಾರೆ. ನಾವು ಕರ್ನಾಟಕದಲ್ಲಿ ಸೋಲಾರ್ ಪ್ಲ್ಯಾಂಟ್ ಓನ್ ಜನ್ರೇಷನ್ ಮಾಡೋರು ಕಡಿಮೆ ಜನ ಸಿಗ್ತಾಯಿದ್ದಾರೆ. ಹಾಕಬೇಕು, ಸೋಲಾರ್ ಪ್ಲ್ಯಾಂಟ್ ಹಾಕಿದ್ರೆ ತುಂಬ ಅವ್ರಿಗೂ ಬೆನಿಫಿಟ್ ಇದೆ, ರೈತರಿಗೂ ಬೆನಿಫಿಟ್ ಇದೆ. ಬೇರೆ ಕಂಪ್ನಿಗೆ ಮತ್ತು ಹ್ಯಾವೆಲ್ಸ್ಗೆ ನೀವು ಕಂಪೇರ್ ಮಾಡಿದ್ರೆ ಹೆಂಗೆ ಅನಿಸುತ್ತೆ ಅಂದರೆ ಈಗ ಹ್ಯಾವೆಲ್ಸ್ಗೂ ಬೇರೆ ಅನದರ್ ಕಂಪ್ನಿಗೆ ಕಂಪೇರ್ ಮಾಡಿದರೆ ಹ್ಯಾವೆಲ್ಸ್ ಅವರು ನಮಗೆ ಇದು 3 ಮೆಗಾಟ್ ವರ್ಕ್ ಮಾಡ್ಬೇಕಾದ್ರೆ ಮಿನಿಮಮ್ 5 to 6 ಮಂತ್ ವರ್ಕ್ ಟೈಮ್ ತೊಗೋತಾರೆ. ನಮ್ಮ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ ಅವರು 2 ತಿಂಗಳಲ್ಲಿ ವರ್ಕ್ ಮುಗಿಸ್ಕೊಟ್ಟಿದ್ದಾರೆ, ಗ್ರೌಂಡ್ ಮೌಂಟೆಡ್ ಮುಗಿಸಿ ಕಮಿಷನಿಂಗು ಮಾಡಿಕೊಟ್ಟಿದ್ದಾರೆ. ಮತ್ತು ವಿತ್ ಇಕ್ವಿಪ್ಮೆಂಟ್ ಕ್ವಾಲಿಟಿನೂ ಚೆನ್ನಾಗಿದೆ, ಪೆನಲ್ ಕ್ವಾಲಿಟಿ ಚೆನ್ನಾಗಿದೆ. ಮೇನ್ ನಮ್ಗೆ ಜನ್ರೇಷನ್ ಬೇಕು, ಯೂನಿಟ್ ಜನ್ರೇಷನ್ ಪ್ಲೇಟ್ನಿಂದ. ಅದರ್ ಕಂಪ್ನಿ ಪ್ಲೇಟ್ಸಿಗೂ ಮತ್ತು ಹ್ಯಾವೆಲ್ಸ್ ಕಂಪ್ನಿ ಪ್ಲೇಟ್ಸಿಗೂ ಜನ್ರೇಷನ್ ಬೇಕು. ಈಗ ನಂದು ದಿನಕ್ಕೆ 18,000ರಿಂದ 20,000 ಯೂನಿಟ್ ಉತ್ಪಾದನೆ ಆಗ್ತದೆ. ಒಂದು ದಿನಕ್ಕೆ 3 ಮೆಗಾಟಿಗೆ 18,000ರಿಂದ 20,000 ಯೂನಿಟ್ ಉತ್ಪಾದನೆ ಆಗ್ತದೆ ಪರ್ ಡೇ. ತಿಂಗಳಿಗೆ ನಂದು ಒಳ್ಳೇದು ಅನಿಸಿದೆ. ತುಂಬ ಒಳ್ಳೆಯದಿದೆ ಬೆಟ್ರ್ ಇದೆ ಸರ್. ಆದಾಯಕ್ಕಿಂತ ಬಂದಾಗ ಈಗಿಂದ ಆದಾಯ ಜಾಸ್ತಿ. ಸರ್ ನಾವು 3 ವರ್ಷ ಬೆಳೆ ಬೆಳೆದ ಆದಾಯ ಬರೋಕ್ಕಿಂತ ಇದು 1 ತಿಂಗಳಲ್ಲಿ ಆ ಥರ ಆದಾಯ ತೆಗಿತೀವಿ ಸರ್. ಲಾಭದಾಯಕ. ನಿಶ್ಚಿಂತೆ ನಾವು ಬೆಳೆ ಹಾಕಿದರೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಬೆಳಿಗ್ಗೆ ಅದು ನೀರು ರಾತ್ರಿ ಎಲ್ಲ ನೀರು ಹಾಸ್ಬೇಕು. ಇದಕ್ಕೇನೂ ಇಲ್ಲ, ಭೂಮಿಗೇನು ಹಾನಿ ಆಗಲ್ಲ ಸರ್. 25 ವರ್ಷ ಭೂಮಿಗೇನು ಭೂಮಿಯಿಂದ ಎತ್ತರೂ ಹಾನಿ ಆಗಲ್ಲ ಸರ್. ಬರಡು ಭೂಮಿ ಅಂತ ಕೊಟ್ಟಿದ್ದೀರಿ ಈಗ. ಹಾಂ, ಬರಡು ಭೂಮಿ ಅಂತ ಕೊಟ್ಟಿದ್ದೀನಿ ಸರ್.